ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು CLD ಹುಚ್ಚಮ್ಮನ ಜಾತ್ರೆ. ನೋಡೋದು ಈಗ ಇಲ್ಲಿ ಹೆಣ್ಣು ದನಗಳವೆ. ಇಲ್ಲಿ ಫೇಮಸ್ ಅಂದರೆ ಹೆಣ್ಣು ಕಟ್ಸ್ಕೊಳೆ, ಹಾಗೆ ಬಂಡೂರು ಕುರಿಗಳು ನೋಡ್ಬೋದು. ಇಲ್ಲೂ ಇದ್ದಾವೆ, ಹಾಗೆ ಇಲ್ಲೇ ಇದ್ದಾವೆ. ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ಸೊ ವಿಡಿಯೋ ಕೊನೆವರೆಗೂ ನೋಡಿ. ನೋಡೋದು ಇದು ಪ್ಯೂರ್ ಬಂಡೂರು ಟಗರಿದು ಫೇಮಸ್ ಕುರಿಗಳಿವು. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಟಾಯ್ ಬ್ರೀಡ್ ಇವು, ಅಂದರೆ ಕುಳ್ಳಗಿರ್ತವೆ, ತುಂಬ ಚೆನ್ನಾಗಿರ್ತವೆ ಇವು. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಯಾರಾದರೂ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ, ನಿಮ್ಮ ಹೆಸರು? ನಾಗರಾಜು. ಯಾವ ಊರು? ಸಿಹಳ್ಳಿನೇ. ಇದೇ ಊರು? ಎಲ್ಲಿ? ಕೊಡಿಯಾಲದ ಹತ್ರ ಇದ್ರೆ. ಬಟ್ ಇದು ನಿಮ್ಮದು ಸ್ವಂತ ಊರು? ಅಣ್ಣ, ಈಗ ಇಲ್ಲಿ ನೀವು ಜಾತ್ರೆಗೆ ಏನೇನು ತಂದಿದ್ರಿ? ನಾನು ಎರಡು ಜೊತೆ, ಒಂದು ಜೊತೆ ಕಡ್ಸು, ಒಂದು ಜೊತೆ ಓರಿ. ಒಂದು ಜೊತೆ ಕಡ್ಸು, ಒಂದು ಜೊತೆ ಓರಿ, ಆಮೇಲೆ ಒಂದು ತೆನೆ ಎಸೋದು ಅಂದರೆ ಕರು ಹಾಕೋದು. ಹೌದು. ಆಮೇಲೆ ಬಂಡೂರು ಕುರಿಗಳು. ಸೊ ನಿಮ್ಮ ಹತ್ರ ಬಂಡೂರು ಕುರಿಗಳು ಕೂಡ ಸಿಗ್ತವೆ? ಸಿಗ್ತವೆ. ಅಂದರೆ ಯಾವ ಏಜ್ ಸಿಗ್ತವೆ? ನನ್ನ ಹತ್ರ ಒಂದು 2 ಮಂತ್ ಮರಿಯಿಂದನೂ ಪ್ರೆಗ್ನೆಂಟ್ ಕುರಿಗಂತೂ ಸಿಗ್ತವೆ. ಪ್ರೆಗ್ನೆಂಟ್ ಕುರಿ, ದೊಡ್ಡ ಬ್ರೀಡಿಂಗ್ ಟಗರು ಎಲ್ಲ ಸಿಗ್ತವೆ. ಸೊ ಈಗ ನೀವು ಹಿಡ್ಕೊಂಡ್ರೆ ಇವು ಯಾವಿವು? ಎತ್ತುಗಳ ಕಡ್ಸ? ಹೆಣ್ಣು ಕಡ್ಸ್ಗಳು. ಅಂದರೆ ಈ ಜಾತ್ರೆ ಕಡ್ಸ್ಗಳಿಗೆ ಫೇಮಸ್ಸು. ಹೆಣ್ಣು ದನಗಳು ಕಡ್ಸ್ಗೆ. ಇವಿನ್ನೂ ಅಲ್ಲಾಗಿಲ್ಲ? ಏನು ಬೆಲೆ ಆಗವೆ? ಇವು ನನಗೆ 1,20,000 ಆಗವೆ. 1,20,000. 1,60,000 ವ್ಯಾಪಾರ 1,60,000. ಅಂದರೆ ಈಗ ಇಲ್ಲಿ ಕಾಂಪಿಟೇಷನ್ ತಂದಿದ್ದೀರಾ ಇವು? ಹೌದು. ಅಂದರೆ ಈಗ ಹೆಣ್ಣು ದನಗಳಿಗೂ ಇಷ್ಟು ರೇಟು ಅಂದರೆ ಒಂದು ಎಷ್ಟು ಹೇಳಿದ್ರಲ್ಲ? 1,20,000. ಅಂದರೆ ಮೊದಲೆಲ್ಲ 50-60 ಸಾವಿರ ಸಿಕ್ಕಿತ್ತು. ಬಟ್ ಇವಾಗೆಲ್ಲ ಹೆಣ್ಣು ದನಗಳಿಗೂ ಕೂಡ ಓರಿಗಳ ರೇಟ್ ಆಗ್ಬಿಟ್ಟೈತೆ. ಸಾಕೋರು ಕಮ್ಮಿ ಆಗಿರೋದ್ರಿಂದ ಎಲ್ಲೂ ಅಂತ ಒಳ್ಳೆ ಕಡ್ಸ್ಗಳು ಸಿಗ್ತಾ ಇಲ್ಲ. ನಮ್ಮ ಬಂಡೂರು ಕುರಿಗೆ ಹೆಂಗೆ ಡಿಮ್ಯಾಂಡ್ ಐತೆ ಆ ಥರ ಈಗ ಹಸ್ಗಳು ಡಿಮ್ಯಾಂಡ್ ಆಗುತ್ತೆ. ಅಂದರೆ ನೀವು ನೋಡ್ಬೋದು, ಅಲ್ಲಿ ಒಂದು ತೆನೆ ಹಸು ಸಾಕಿದ್ರಿ. ಸೊ ಇದೇ ಥರ ಎಲ್ಲರೂ ಒಂದೊಂದು ಸಾಕಿದ್ರೆ ಕಡಿಮೆ ರೇಟ್ ಆಗ್ತದೆ, ಸ್ವಲ್ಪ ಕಡಿಮೆ ರೇಟ್ ಆಗುತ್ತೆ. ಹಳ್ಳಿಕಾರ್ ಬೆಳೆಯುತ್ತೆ, ಅಂದರೆ ಅಭಿವೃದ್ಧಿ ಆಯ್ತದೆ. ಸೊ ಅವಾಗ ಆಟೋಮೆಟಿಕ್ಕಾಗಿ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾರು ಸಾಕ್ತೀನಿ ಅಂತ ಒಂದು ತೆನೆ ಹಸು ಮನೇಲಿ ಒಂದು ಹಸು ಸಾಕಿದ ಕರ ಬೆಳೆಸಿದ್ರೆ ಅಲ್ಲಿ ಹಸುಗಳು ಜಾಸ್ತಿ ಆಗ್ತವೆ. ಅಭಿವೃದ್ಧಿ ಆಗುತ್ತೆ. ಹಸುಗಳನ್ನ ಡಿಮ್ಯಾಂಡ್ ಮಾಡ್ಕೊ ಜಾಸ್ತಿ ಮಾಡ್ಕೊಡ್ತಾ ಇದ್ರೆ ಅದರಿಂದ ಅಂದರೆ ಎಲ್ಲರೂ ಒಂದೊಂದು ಸಾಕಬೇಕು ಮನೇಲಿ. ನಾವು ಮನೇಲಿ ಒಂದು ತೆನೆ ಹಸುಗಳನ್ನ ಅಂದರೆ ಅದು ಕರು ಹಾಕೋಕ್ಕೆ. ಅಂದರೆ ಅದಕ್ಕೆ ಎಲ್ಲಿ ಓರಿ ಕೊಡಿಸ್ತೀರಿ? ಓರಿ ಕೊಡ್ಸಿದ್ದೀನಿ ನಮ್ಮ ಊರ ಹತ್ರ, ಅರ್ಜುನ. ಈಗ 7 ತಿಂಗಳು. 7 ತಿಂಗಳು. ಅಂದರೆ ಓರಿ ತುಂಬ ಚೆನ್ನಾಗೈತೆ. ಹೌದು. ಸೊ ಈಗ ಈ ಕಡ್ಸ್ಗಳಿದಾವಲ್ಲ, ಇವಕ್ಕೂ ಓರಿ ಕೊಡ್ಸೋರು ಕರು ಹೆಂಗೆ ಕೊಡ್ತಾವೆ? ಚೆನ್ನಾಗಿ ಕೊಡ್ತಾವೆ? ಹೌದು. ಈಗ ಓರಿ ಕೊಡ್ಸಿದ್ರೆ ಒಳ್ಳೆ ಕರು ಬಿಡ್ತೀವಿ. ಇದು ಅಲ್ಲಾದ್ಮೇಲೆ ಕೊಡ್ತೀವಿ. ಅಲ್ಲಾದ್ಮೇಲೆ ಕೊಡಿಸ್ಬೇಕು. ಅಂದರೆ ಇವು ಕೆಲಸ ಎಲ್ಲ ಮಾಡ್ತೀರಾ? ಇವು ಕೆಲಸ ಎಲ್ಲ ಮಾಡವೆ, ಉಳುಮೆ ಎಲ್ಲ ಮಾಡಿ. ಅಂದರೆ ಏನೇನು ಮೇವು ಕೊಡ್ತೀರಾ ಇವಕ್ಕೆ? ಈಗ ನೆಲ್ಲುಲ್ಲು, ಹಸಿ ಮೇವು ಕೊಡಲ್ಲ, ಫುಲ್ ನೆಲ್ಲುಲ್ಲೇ ಕೊಡೋದು. ತಿಂಡಿಲಿ ರವೆ ಬೂಸ, ಎಲೆ ಬೂಸ, ಜೋಳದ ನುಚ್ಚು, ಉಳ್ಳಿ ನುಚ್ಚು, ಅಕ್ಕಿ ನುಚ್ಚು ಅದೆಲ್ಲನೂ ಬಿಡಿಸಿ ಹಾಕ್ತಾಯಿದ್ವಿ. ಅಂದರೆ ಇದು ಹಣ್ಣಲ್ಲಿ ಕೊಡೋದು ಏನಕ್ಕೆ ಅಂದರೆ ಕಲರ್ ಚೆನ್ನಾಗಿರಲಿ ಅಂತ? ಕಲರ್ ಚೆನ್ನಾಗಿರಲಿ. ಆಮೇಲೆ ಡ್ರೈ ಫ್ರೂಟ್ ತಿಂದರೆ ಹೆಲ್ದಿಯಾಗಿರ್ತವೆ, ಮೈ ಕಟ್ತವೆ, ನೀಟಾಗಿ ಚೆನ್ನಾಗಿ ಮೈ ಕಟ್ತವೆ. ಹಸಿ ಮೇವು ಕಟ್ಟರೆ ಅಂತ ಮೈ ಬರಲ್ಲ. ಅಂದರೆ ಸ್ವಲ್ಪ ಹೆಲ್ತಲ್ಲಿ ಇಶ್ಯೂ ಆಗುತ್ತೆ. ಹಳ್ಳಿಲಿ ಮುದ್ದೆ ತಿಂದಿರೋರು ಹೆಂಗಿರ್ತಾರೆ, ಸಿಟಿಲಿ ಬರ್ಗರ್ ತಿಂದಿರೋರು ಹೆಂಗಿರ್ತಾರೆ ಆ ಥರ. ಅಂದರೆ ಇವು ಡ್ರೈ ಫುಡ್ಡು ಮುದ್ದೆ ಸಮ. ಹೌದು. ಈಗ ಒಂದು ದಿವಸ ನಾವು ಹಸಿ ಮೇವು ಕೊಟ್ಟೇ ಇಲ್ಲ. ಅಂದರೆ ಡ್ರೈ ಫುಡ್ ತಿಂದರೆ ತುಂಬ ಚೆನ್ನಾಗಿ ಬಾಡಿ ಫಿಟ್ ಆಗಿರುತ್ತೆ. ಈ ಬಾಡಿ ಯಾವುದೋ ಕೆಲಸ ಮಾಡೋದು ಅಷ್ಟು ಬೇಗ ಇಳಿಯಲ್ಲ. ಅಂದರೆ ಚೆನ್ನಾಗಿ ಶಕ್ತಿಯಾಗಿರ್ತವೆ. ರಾಗಿ ಮುದ್ದೆ ತಿಂದಂಗೆ. ರಾಗಿ ಮುದ್ದೆ ತಿಂದವರು ಏನು ಬೇಕಿರೋ ಮಾಡ್ತಾರೆ. 1,60,000 ಹೇಳ್ತೀವಿ. ಬನ್ನಿ ಈಗ ಕಡ್ಸಬಹುದು ತೆನೆಸು ನೋಡಿ ಸ್ನೇಹಿತರೆ. ಎಲ್ಲರೂ ಕೂಡ ಈ ಥರ ಒಂದೊಂದು ಹಸುಗಳು ಸಾಕು. ಸೊ ಆವಾಗ ಅಭಿವೃದ್ಧಿ ಆಗುತ್ತೆ. ಅಣ್ಣ, ಇದು ಹಸು ನಿಮ್ಮ ಹತ್ರ ಎಷ್ಟು ವರ್ಷದಿಂದ ಐತೆ? ನನಗೀಗ ಒಂದು 4 ತಿಂಗಳು ಆಗ್ತದೆ. 4 ತಿಂಗಳು. ಅಂದರೆ ಈಗ ತಗೊಂಡಿದ್ದೀರಾ ನೀವು? ಹೌದು. ಏನು ಬೆಲೆ ಆಯಿತು? ನನಗೆ 60,000 ಆಗೈತೆ. 60,000. ಅಂದರೆ ಈಗ ಎಷ್ಟನೇ ಸೋಲು ಅಂತ ಏನಾರು ಗೊತ್ತಾ? 3ನೇ ಸೋಲು. ಹಾಲು ಎಷ್ಟು ಕೊಡ್ಬೋದು? ಹಾಲು 2.5 ಲೀಟರ್ ಒಂದು ಟೈಮ್ಗೆ. 2.5 ಲೀಟ್ರ್. ಅಂದರೆ ಈಗ 2.5 ಲೀಟ್ರ್ ಅಂದರೆ ಕರುಗೆ 1 ಲೀಟ್ರ್ ಬಿಟ್ರು ಮನೆಗೆ 1.5 ಲೀಟ್ರ್ ಕೊಡುತ್ತೆ. ಸೊ ಒಳ್ಳೆ ಹೆಲ್ದಿ ಹಾಲು ಸಿಗುತ್ತೆ ಮನೆಗೆ. ಹಸುನು ಒಳ್ಳೆ ಜಾತಿಲಿರೋದ್ರಿಂದ ಒಳ್ಳೆ ಕರು ಬರುತ್ತೆ. ಸೊ ಆ ಕರು ಒಂದು 50,000 ಮಿನಿಮಮ್ ಹೋಗುತ್ತಾ? ಹೌದು. ಸೊ ಹಾಗಾಗಿ ಇದು ನಾಟಿ ಹಸು ಸಾಕೋದ್ರಿಂದ ಏನು ಲಾಸ್ ಇಲ್ಲ. ಒಂದು ಹೆಚ್ಚಪ್ಪ ಹಸು ಹಾಕಿದ್ರು ಒಂದು ಕರಾವಿಗೆ 50,000 ಹಾಲು ಬರ್ಬೋದು.
ಅಲ್ಲೊಂದು ದುಡ್ಡು. ಒಂದು 50,000 ಸಂಪಾದನೆ ಮಾಡ್ಬೋದು. ಅದು ಈ ನಾಟಿ ಹಸುವಿನಲ್ಲಿ ಅದೊಂದು ಕರುನ ಮಾಡ್ಕೊಂಡ್ರೆ 50,000 ಆಗುತ್ತೆ. ಮನೆಗೂ ನಾವು ಹೆಲ್ದಿ ಮನೆಗೆಲ್ಲ ಒಳ್ಳೆ ಹಾಲು ಸಿಗುತ್ತೆ. ಹಳ್ಳಿ ಕಾರ್ ಬೆಳೆಸ್ಬೋದು ನಮ್ಮ ದೇಶದ ತಳಿನ. ಸೊ ಹಾಗಾಗಿ ಎಲ್ಲರೂ ಒಂದೊಂದು ಸಾಕ್ಬೇಕು ನಾಟಿ ದನ. ಮನೇಲಿ ಒಂದು ನಾಟಿ ದನ ಸಾಕಿದ್ರೆ ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೆ ನಮಗೂ ಆರೋಗ್ಯ ಇರ್ತೀವಿ. ಅಂದರೆ ಚೆನ್ನಾಗಿರುತ್ತೆ. ಮನೇಲಿ ಒಂದು ಡಾಕ್ಟರ್ ಇದ್ದಂಗೆ. ಡಾಕ್ಟರ್ ಇದ್ದಂಗೆ. ಸೊ ಇದು ಕೊಡೋ ಐಡಿಯಾ ಏನಾರು ಇದೆಯಾ? ಕೊಡ್ತೀವಿ ಸರ್. ಕೊಡ್ತೀರಿ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 8152 8161 51. ಸಾಧ್ಯದಲ್ಲಿ ಪೂರ್ತಿ ಸಾಧ್ಯ ಇರುತ್ತೆ. ಅಡಿಯಲ್ಲಿ ನುಗ್ಗಿದ್ರು ಅಲ್ಲ, ಈಗ ಅಲ್ಲಿ ಕೆಚ್ಚಲ ಹತ್ರ ಎಲ್ಲ ಕೈ ಹಾಕ್ತಾ ಇರೋ ಸುಮ್ಮನೆ ಐತೆ ಅಂದರೆ ತುಂಬ ಸಾಧು ಐತೆ. ನೋಡಿ ಸ್ನೇಹಿತರೆ, ಈ ಥರ ಹಸುಗಳು ಸಾಧು ಇರ್ತವೆ. ನೀವು ಅದನ್ನು ಅಭ್ಯಾಸ ಮಾಡ್ತವೆ ಅಂದರೆ ಚೆನ್ನಾಗಿ ಮೈಯೆಲ್ಲ ಉಜ್ಜಿ ನೋಡ್ಕೊಂಡ್ರೆ ಸಾಧು ಇರ್ತವೆ. ಈಗ ಹಾಲು ಕರಿಕೂ ಇದಾಗಿರುತ್ತೆ. ಸ್ವಲ್ಪ ಜಾತ್ರೆ ಮಾಡೋ ಸ್ವಲ್ಪ ಇದು ಮಾಡ್ಬೋದು. ಜಾತ್ರೆಯಲ್ಲಿ ಕೆಳಗಡೆ ಅಲ್ಲೇ ಕೂತ್ಕೊಂಡು ಏನು ಮಾಡಲ್ಲ. ಈ ಥರ ನಾಟಿ ಹಸುವಿಗೆ ಸಾಲ ಇರಬೇಕು. ಜಾತ್ರೆ ಚೆನ್ನಾಗೈತೆ. ಯಾವುದೇ ಒಂದು ಸುಳಿ ಗಿಳಿ ಏನೂ ಇಲ್ಲ. ಅಂದರೆ ಎಲ್ಲ ಸುಳಿ ಕರೆಕ್ಟಾಗೈತೆ. ಎಲ್ಲ ಕರೆಕ್ಟಾಗೈತೆ. ಇವಾಗ 6ರಿಂದ ಕಡೆಗೆ ಬಿದ್ದೈತೆ. ಕಡೆಗೆ ಅಂದರೆ ಏನು ಒಳ್ಳೆ ಏಜ್. ಹಾಂ, ಕರೆಕ್ಟ್ ಏಜ್. ಬನ್ನಿ ಅಣ್ಣ, ಬಂಡೂರು ಕುರಿಗಳ ಬಗ್ಗೆ ಹೇಳಿ. ನೋಡಿ ಸ್ನೇಹಿತರೆ, ಇವ್ರ ಹತ್ರ ನಾಟಿ ಹಸು ಕೂಡ ಇದೆ. ತುಂಬ ಒಳ್ಳೆ ಗುಣದಲ್ಲಿದೆ. ಅಂದರೆ ಏನು ಕೂಡ ತರಲೆ ಮಾಡಲ್ಲ. ಸೊ ತುಂಬ ಚೆನ್ನಾಗಿ ಒಳ್ಳೆ ಜಾತಿ ಇರೋದ್ರಿಂದ ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡೋದಿಲ್ಲಿ ಬಂಡೂರು ಟಗರುಗಳಿದ್ದಾವೆ. ಅಣ್ಣ, ಬಂಡೂರು ಕುರಿ ಬಗ್ಗೆ ಹೇಳಿ. ಅಂದರೆ ಇವು ನಿಮ್ಮ ಹತ್ರ ಎಷ್ಟವೆ ಕುರಿಗಳು? ನನ್ನ ಹತ್ರ ಒಂದು 15 ಕುರಿ. 15 ಕುರಿ ಅವೆ. ಅಂದರೆ ಎಲ್ಲ ಒಳ್ಳೆ ಪ್ಯೂರ್ ಬ್ರೀಡ್. ಪ್ಯೂರ್ ಬ್ರೀಡು. ಈಗ ಕೃಷಿ ಮೇಳದಲ್ಲಿ ಸೇಲ್ ಮಾಡಿದೆ. ಕೃಷಿ ಮೇಳದಲ್ಲಿ ಅಂದರೆ ತುಂಬ ದೊಡ್ಡ ಬೆಲೆಗೆ ಸೇಲ್ ಮಾಡಿದ್ರೆ? ಹೌದು. ಎಷ್ಟು ಮರಿ ಸೇಲ್ ಆಯ್ತಲ್ಲಿ? 10 ಮರಿ 5 ಲಕ್ಷ. 10 ಮರಿ 5.5 ಲಕ್ಷ. ಅಂದರೆ ಒಂದೊಂದು ಮರಿ 55,000 ಬೀಳ್ತು. ಅಂದರೆ ಈಗ ಇಲ್ಲಿರೋ ಯಾವ್ಯಾವ ಇದ್ದಾವೆ? ಗಂಡು ಹೆಣ್ಣು? 2 ಕುರಿ ಐತೆ. ಇದೆರಡು ಕುರಿ. 2 ಕುರಿ ಮರಿಗಳೈತೆ. ಅಂದರೆ ಇವೆಲ್ಲ ಚಿಕ್ಕ ಮರಿಗಳು? ಹಾಂ, ಇವೆರಡರದ್ದು ಮರಿಗಳು. ಹೆಣ್ಣು ಫೀಮೇಲ್ಸ್ ಮರಿಗಳು. ಅಂದರೆ ಇವೆರಡು ಕೂಡ ಇವೆರಡು ಕುರಿದೆ ಮರಿ. ಹೌದು. ಅಂದರೆ ಈ ಮರಿಗಳು ಅಂದರೆ ಏನು ಬೆಲೆ ಆಗ್ಬೋದು ಇವು? ನಾವು ಈಗ ಹುಟ್ಟು ಮಡಿಕೊಂಡಿದ್ದೀವಿ. ಅಂದರೆ ಹುಟ್ಟಿಗೆ ಮಾರಲ್ಲ. ನೋಡ್ಬೋದು. ಬಂಡೂರು ಕುರಿ ಅಂದರೆ ಈ ಥರ ಬೆದರಲ್ಲ, ಚೆಂಗ್ಲಾಡಲ್ಲ. ಈಗ ಗಂಡು ಮರಿಗಳಾದ್ರೆ ಏನು ಬೆಲೆ ಆಗ್ಬೋದಣ್ಣ? ಗಂಡು ಮರಿ ನಮ್ಮಲ್ಲಿ 15,000 ಸಿಗುತ್ತೆ. 15,000 ಅಂದರೆ ಪ್ಯೂರ್ ಬ್ರೀಡ್. ಸ್ವಲ್ಪ ಹೆಚ್ಚು ಕಮ್ಮಿ ಕ್ವಾಲಿಟಿ ಇದಾಗಿದ್ರೆ ಒಂದು 12,000 ಸ್ಟಾರ್ಟ್ ಆಗುತ್ತೆ. 12,000. ಕ್ವಾಲಿಟಿ ಕಡಿಮೆ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೆಂಪು ಒಂಚೂರು ಸ್ವಲ್ಪ ಲೈಕ್ ಆಗೋದಿಲ್ಲ ಆ ಥರ. ಅಂದರೆ ಒಳ್ಳೆ ಬ್ರೀಡ್ ಆದರೆ ಒಂದು 15,000 ಮಿನಿಮಮ್. ಬ್ರೀಡಿಂಗ್ ಪರ್ಪಸ್ ಬರೋವೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಬ್ರೀಡಿಂಗ್ ಅವು. ಸೊ ಈಗ ಸುಮ್ಮನೆ ಶೋಕಿಗೆ ಸಾಕ್ತೀವಿ ನಾವು, ಅವೆಲ್ಲ ಕಡಿಮೆ ಆಗ್ತವೆ ಸ್ವಲ್ಪ. ನೋಡಿ ಸ್ನೇಹಿತರೆ, ಇವು ಬಂಡೂರು ಮರಿ. ಇವತ್ತೇ ಫಸ್ಟು ನಾನು ಇದನ್ನು ಮುಟ್ತಾ ಇರೋದು. ಸೊ ನೋಡ್ಬೋದು, ನಾನೇ ತಳ್ಳೋದ್ರು ಕೂಡ ಅದೇ ಬರ್ತಿದೆ. ಸೊ ಇದಕ್ಕೆ ಹೇಳೋದು ಬಂಡೂರು ಕುರಿ ಅಂತ. ಕಾಲು ನೋಡಿ ಎಷ್ಟು ದಪ್ಪ ಆಯ್ತು. ಬರೀ 4 ತಿಂಗಳು. ಅಂದರೆ ಇದು ಈಗ ಬ್ರೀಡಿಂಗ್ ಬರುತ್ತಾ ಇದು? ಹೌದು, ಬ್ರೀಡಿಂಗ್ ಬರುತ್ತೆ. ಅಂದರೆ ಏನು ಬೆಲೆ ಆಯ್ತದ ಇದು? ನಾನು 30,000 ಹೇಳ್ತಾ ಇದ್ದೀನಿ. ಎಷ್ಟು? 30,000. ಹೌದು. ಅಂದರೆ ನಿಮ್ಮದು ಊರಿಗೆ ಬಂದರೆ ಸಿಗುತ್ತಾ? ಊರಿಗೆ ಬಂದರೆ ಸಿಗುತ್ತೆ. ಇಲ್ಲ ಜಾತ್ರೆಯಲ್ಲಿ ಇನ್ನೂ ಅಂದರೆ ಸಿಹಳ್ಳಿ ಹುಚ್ಚಮ್ಮನ ಜಾತ್ರೆ ಎಷ್ಟು ದಿನ ಇರುತ್ತೆ ಜಾತ್ರೆ? 4 ಡೇಸ್ ಸಿಗುತ್ತೆ. 4 ಡೇಸ್. ಮಂಗಳವಾರ ಬುಧವಾರ ಗಂಟೆ ಇರ್ತೀವಿ. ಮಂಗಳವಾರ ಬುಧವಾರ ತನಕ. ಇಲ್ಲಿಗೆ ಬಂದರೂ ಕೂಡ ಸಿಗುತ್ತೆ? ಇಲ್ಲೇ ಬಂದರೆ ಸಿಗುತ್ತೆ. ಅಥವಾ ಇಲ್ಲಿಗೆ ಬರೋಕ್ಕಾಗಿಲ್ಲ, ವೀಡಿಯೋ ಲೇಟಾಗಿ ನೋಡೋದಂದ್ರೆ ಊರಿಗೆ ಬಂದರೂ ಸಿಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಅಂದರೆ ನಿಮ್ಮ ಹತ್ರ ಈಗ ಬಂಡೂರು ಕುರಿಗಳು ಅಂದರೆ ಈಗ ಪ್ರೆಗ್ನೆಂಟ್ ಕುರಿ ಬೇಕು ಅಂತಾರೆ. ಸೊ ಅದೆಲ್ಲ ಎಷ್ಟು ರೇಟ್ ಆಗ್ಬೋದು? ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಒಂದು 30,000ದಿಂದ 30,000 ಸಿಗ್ತದೆ. ಅಂದರೆ ತುಂಬ ಒಳ್ಳೆ ಜಾತಿಯಲ್ಲಿರುವಂಥದ್ದು? ಹೌದು, ಒಂದು 30,000 ಸ್ಟಾರ್ಟಿಂಗ್ ಪ್ರೈಸು. ಈ ಸೆಕೆಂಡ್ ಕ್ವಾಲಿಟಿ ಅವೆಲ್ಲ ಅದೇ ಸ್ವಲ್ಪ ಕಡಿಮೆ ಆಗ್ತದೆ. ಇದಾಗುತ್ತೆ. ಫಸ್ಟ್ ಕ್ವಾಲಿಟಿ ಬೇಕು ಅಂತಂದರೆ ಈಗ ನಿಮಗೆ ಗೊತ್ತೈತೆ, ಬಜಾರ್ ಹೋಗ್ತೈತೆ ಒಳ್ಳೆ. ಅದೇ ಎಲ್ಲ 50,000 60,000 ಹೇಳ್ತಾರೆ ಮೇಲೇ. ಒಳ್ಳೆ ಬ್ರೀಡ್ ಜಾಸ್ತಿ ಯಾರ ಹತ್ರ ಇಲ್ಲ ಇವಾಗ. ಎಲ್ಲ ಕಡಿಮೆ ಆಗ್ಬಿಟ್ಟೈತೆ. ಹಂಗಾಗಿ ಅದು ಕಾಸ್ಟ್ಲಿ ಆಗ್ತದೆ. ಅಂದರೆ ಪ್ರಾಡಕ್ಟ್ ಹೆಂಗಿರುತ್ತೆ ಅದ್ರ ಮೇಲೆ. ಈಗ ಈ ಪ್ರಾಡಕ್ಟ್ ಕಡಿಮೆ ಇದ್ದರೆ ಅದು ಡಿಮ್ಯಾಂಡ್ ಇರುತ್ತೆ, ಜಾಸ್ತಿ ಇದ್ದರೆ ಅದರದ್ದು ಕ್ವಾಂಟಿಟಿ ಕಡಿಮೆ ರೇಟ್ ಇರುತ್ತೆ ಹಂಗೆ. ಸೊ ಇದೆಲ್ಲ ಇದು ಬ್ರೀಡಿಂಗ್ ಬರುತ್ತಿದ್ದು. ಅದು ಫೀಮೇಲ್ಸು. ಇದು ಫೀಮೇಲ್. ಇದು ಫೀಮೇಲು. ಅದ್ರ ಮರಿಗಳೆಲ್ಲ ನಾನು ಅವಾಗಿಂದ ಕೊಟ್ಬಿಟ್ಟಿದ್ದೀನಿ. ಇದು 5ನೇ ಮರಿ. ಇದು 5ನೇ ಮರಿ. 15,000 ಹೆಣ್ಮರಿ ಗಂಡ್ಮರಿ ಎಲ್ಲ ಒಂದೇ. ನೋಡಿ ಸ್ನೇಹಿತರೆ, ಇದು ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಅದಾದ್ರೆ ಬೇಕು ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡ್ಬೋದು ಎಷ್ಟು ತುಂಬ ಫ್ರೆಂಡ್ಲಿ ನೇಚರ್ ಇದು. 1.5 ತಿಂಗಳು ಮರಿ ಇದು. 1.5 ತಿಂಗಳು. ಇದೇನು ಏಜ್ ಆಗೈತೆ ಇದು? ಇದು 2 ಮಂತ್ ಆಗಿದೆ. 2 ಮಂತ್ಸ್ ಆಗೈತೆ. ಇದು ಗಂಡು ಮರಿ, ಇದು ಹೆಣ್ಮರಿ. ಇದು ಕೂಡ ಕುರಿ ತೋರಿಸಿದ್ನಲ್ಲ ಆ ಕುರಿಗಳದೇ ಮರಿ. ಇದು 2 ಫೀಮೇಲ್ಸ್ ಮರಿ ಕೈದಿದೆ. ಅಂದರೆ ನಿಮಗೆ ಬ್ರೀಡಿಂಗ್ಗೆ ತಳಿ ಅಭಿವೃದ್ಧಿಗೆ. ಸೊ
ಸರಿ ಅಣ್ಣ, ಯಾರಾದರೂ ಬೇಕು ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ. ಯಾಕೆಂದರೆ ಸಾಕೋರು ಡಿಸ್ಕೌಂಟ್ ಮಾಡ್ಕೊಡೋದು. ನಮ್ಮ ಚಾನಲ್ ಕಡೆಯಿಂದ ಬಂದರೆ ನೀವು ಡಿಸ್ಕೌಂಟ್ ಇರುತ್ತೆ. ಹೌದು. ಏಕೆಂದರೆ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲರೂ ಸಾಕಬೇಕು ಇದನ್ನು. ಎಲ್ಲರೂ ಸಾಕಬೇಕು. ಒಂದು ಹಸು ಆಗಲಿ ಒಂದು ಕುರಿ ಆಗಲಿ ತಳಿ ಬೆಳೆಸ್ಬೇಕು. ನಮ್ಮ ದೇಸಿ ಬಿಡು ನಮ್ಮ ಅದರಲ್ಲೂ ಒಬ್ಬರಿಂದ ಯಾರ ಕೈಲೂ ಆಗಲ್ಲ. ಅಂದರೆ ಎಲ್ಲರೂ ಸಾಕಿದ್ರೆ ಅದು ಅಭಿವೃದ್ಧಿ ಆಗುತ್ತೆ. ಹಾಗಾಗಿ 1,000 ಹೆಚ್ಚು ಕಡಿಮೆ ಇದ್ರೂ ಕೂಡ ಇಷ್ಟಪಟ್ಟು ಬಂದರೆ ಕೊಡಿ ಅವ್ರಿಗೆ. ಒಳ್ಳೆ ಕ್ವಾಲಿಟಿ ಇದೆ. ವಾಟರ್ ಪರ್ಪಸ್ ಕಟ್ ಮಾಡ್ಬಿಟ್ಟು ಕಮ್ಮಿ ದುಡ್ಡೆಲ್ಲ ಕುಯ್ಕ ಹೊಡ್ತಾರೆ. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ. ಸ್ವಲ್ಪ ಕಾಸ್ಟ್ಲಿ ಐತೆ. ಒಳ್ಳೆ ಬ್ರೀಡ್ ಸಾಕೋರಿಗೆ ತಳಿ ಅಭಿವೃದ್ಧಿ ಮಾಡೋರು ಸಿಕ್ಕಿದ್ರೆ ಬೆಟರು. ಅವ್ರಿಗಾದ್ರೆ ಒಂದು 500,000 ಕಡಿಮೆ ಆದ್ರೂ ಕೊಡ್ತಾರೆ. ಯಾರೋ ಸೋಕಿಗೆ ಒಳ್ಳೆ ಮರಿಗಳು ತಗೊಂಡಿರ್ತಾರೆ, ಸಾಯಿಸ್ಬಿಟ್ರಿ. ತಳಿನೂ ಉಳಿದಿಲ್ಲ, ದುಡ್ಡು ಉಳಿಯಲ್ಲ ನಮ್ಮ ಹತ್ರ, ಆವಾಗ ನಶಿಸೋಗುತ್ತೆ. ಹೌದು. ಸೊ ಹಾಗಾಗಿ ಬ್ರೀಡಿಂಗ್ ಮಾಡೋರ್ಗಾದ್ರೆ 1,000 ಕಡಿಮೆ ಆದ್ರೂ ಕೊಡ್ತೀರಿ, ಬಟ್ ಕುಯ್ಯೋರ್ಗಾದ್ರೆ ಕೊಡಲ್ಲ. ನಾವೇನೆ ನಮಗೆ ಗೊತ್ತಿರೋರು ಇದೇ ಥರ ಬ್ರೀಡಿಂಗ್ ಪರ್ಪಸ್ಗೆ ನಾವು ಆ ಬ್ಲಡ್ ಲೈನ್ ಮಡಿತೀವಿ ಅಂತಂದರೆ ಆ ಮರಿನ ನಾನು ಕೊಡ್ತೀನಿ ಮುಂದೆ. ಅಂದರೆ ಇದೆರಡು ಅಮ್ಮ ಮರಿ, ಇದು ಇಲ್ಲ ಆ ಕುರಿದು ಇದು ಮರಿ, ಅದು ಅದರದು. ಹಾಂ